ಸ್ವಲ್ಪ ಕುಲೆ ಬರುಪ್ಪದ ಇದು ಡಿಸೈನ್ ಅಲ್ಲ ಆಕ್ಚುಲಿ ಇದು ಈ ಕೋಟೆದೇ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ನಿಮಗೆ ರೆಫರೆನ್ಸಿಗೆ ಇಲ್ಲಿ ನಾ ಇಮೇಜ್ ಹಾಕ್ತೇನೆ. ವಯಸ್ಸೆಲ್ಲ ದರ್ಶನ ಎಲ್ಲ ಒಳ್ಳೆ ಚಂದದಲ್ಲೇ ಆಯಿತು. ಸೊ ಈಗ ಎಲ್ಲ ಮುಗಿಸ್ಕೊಂಡು ಹಾಸನದಿಂದ ಸಕಲೇಶ್ಪುರ ಕಡೆಗೆ ಹೊರಡ್ತಿದ್ದೇವೆ. ಸಕಲೇಶ್ಪುರದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ದೇವಸ್ಥಾನ ಅಲ್ಲ, ಯಾವುದೊಂದು ಫೋರ್ಟ್ ಉಂಟಂತೆ. ಸೊ ಅಲ್ಲಿಗೆ ಒಮ್ಮೆ ಹೋಗಿ ಮತ್ತೆ ಅಲ್ಲಿಂದಲೇ ಊಟ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಮನೆ ಕಡೆಗೆ ಹೊರಡ್ತಿದ್ದೇವೆ. ಸಂಜೆ ಒಳಗೆ ಮುಟ್ಟಬೇಕು ಮನೆ. ಇಲ್ಲಿ ಬಲಬದಿ ನೋಡ್ಬೋದು ನೀವು 1000 ರೂಪಾಯಿ ದರ್ಶನದ ಎಂಟ್ರಿ. ಇಲ್ಲಿಂದಲೇ ನಾವು ನಿನ್ನೆ ದೇವರ ದರ್ಶನಕ್ಕಾಗಿ ಹೋದದ್ದು. ಇಲ್ಲಿಂದಲೇ ಹೋದರೆ ನಿಮಗೆ ಅರ್ಧ ಗಂಟೆಯಿಂದ 1 ಗಂಟೆಯಲ್ಲಿ ದೇವರ ದರ್ಶನ ಆಗ್ತದೆ. ಹಾಗೆ ನಾವು ಹಾಸನದಿಂದ ಸಕಲೇಶ್ಪುರ ಕಡೆಗೆ ಹೊರಟ್ವಿ. ಇಲ್ಲಿಂದ ಕೇವಲ 55 ಕಿಲೋಮೀಟರ್ ಉಂಟು ಫೋರ್ಟಿಗೆ. ಹಾಗೆ ನಾವು ಈ ಬ್ಯೂಟಿಫುಲ್ ಸೀನರಿಯನ್ನು ಎಂಜಾಯ್ ಮಾಡಿಕೊಂಡು ಒಂದು ಲೈಟ್ ಮ್ಯೂಸಿಕ್ ಇಟ್ಕೊಂಡು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಹಾಗೆ ಈ ವ್ಲಾಗನ್ನು ಆದಷ್ಟು ಎಂಟರ್ಟೈನಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಆದ ಕಾರಣ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿಬಿಡಿ. ಈಗ ನಾವು ಇಲ್ಲಿ ಹೋಗ್ತಿದ್ದೀವಿ ಪಾಪ, ಮಂಜರ್ ಬಾದಿ ಆಗ ನಿಂಗೆ ಕಾರ್ನ್ ಅಲ್ಲ ಕೇಳ್ತಿದ್ದದು. ನಾನು ತಿಂತೀನಿ ಕಾರ್ನ್, ಮತ್ತೆ ನಾನು ಕಾರ್ನ್ ತಿಂತೀನಿ ಗೈಸ್. ಹಾಗೆ ಕಾರಲ್ಲಿ ನಾವು ಸ್ವಲ್ಪ ಮೇಲೆ ತನಕ ಬಂದ್ವಿ. ಕೆಲವರಲ್ಲಿ ರೋಡ್ ಹತ್ರವೇ ಕಾರನ್ನು ಪಾರ್ಕ್ ಮಾಡಿ ನಡ್ಕೊಂಡು ಬರ್ತಿದ್ರು. ಆದರೆ ನಿಮಗೆ ಇಲ್ಲಿ ಮೇಲೆ ತನಕ ಕಾರನ್ನು ತರ್ಬೋದು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ. ಸೊ ಇಲ್ಲಿ ನೀವು ಪಾರ್ಕ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ಸಲ್ಲಿ ಹತ್ತಿಕೊಂಡು ಹೋಗಬೇಕು. ಪಾರ್ಕ್ ಮಾಡ್ಲಿಕ್ಕೆ ಇಲ್ಲಿ ಮೇಲೆ ಒಂದು ಬಡತರಿಗೆ ಬೋರ್ಡ ನೋಡಿ, ಅಲ್ಲಿ ಹತ್ಲಿಕ್ಕೆ. ಪ್ರೊಫೆಷನಲ್ ಬರ್ತೀರಾ ಮೇಲೆ ಡ್ರೈವ್ ಮಾಡ್ಕೊಂಡು? ನನ್ನಂತವ್ರು ಇಲ್ಲಿ ಬರ್ತಾರಾ? ನಾವು ಪೇಟೆ ಒಳಗೆ ಸುತ್ತಲಿಕ್ಕೆ ಸ್ವಲ್ಪ ಹೋಗಿ ಬರ್ಲಿಕ್ಕೆ ಅದು ಸಹ ಈಗ ಹೋಗುದಿಲ್ಲ. ಎಷ್ಟು ಸ್ಟೆಪ್ಸ್ ಉಂಟು ಲೆಕ್ಕ ಮಾಡೋದು. ಮುಂಚೆ ಎಲ್ಲಿ ಹೋಗೋಣ ಇಂಚೆ ಓಲಲ್ಲಿ ಸ್ಟೆಪ್ಸ್ ನಿಂತಾರ್ನಾಗ ಲೆಕ್ಕ ಮಾಡ್ಬೋ ನಮ್ಮ 8 ಸ್ಟೆಪ್ಸ್ ಒಂದು 1 2 3 ಹಾಗೆ ಕೆಳಗೆ ಕಾರ್ ಪಾರ್ಕ್ ಮಾಡಿ ನಾವೆಲ್ಲ ಸ್ಟೆಪ್ಸ್ ಹತ್ತಲಿಕ್ಕೆ ಹೊರಟ್ವಿ. ಇಲ್ಲಿ ಒಂದು 250ರಿಂದ 300 ಸ್ಟೆಪ್ಸ್ ಉಂಟಂತೆ. ಸೊ ನಾನು ಒಂದೊಂದು ಕೌಂಟ್ ಮಾಡಿ ಹತ್ತಲಿಕ್ಕೆ ಹೊರಟ್ವಿ. ಮತ್ತು ಏನಪ್ಪ ಅಂತ ಹೇಳಿದರೆ ಮನೆಯದು ಸ್ಟೆಪ್ಸ್ ಹತ್ತಿದಾಗೆ ಇದು ಈಸಿ ಇರೋದಿಲ್ಲ, ಯಾಕಂದರೆ ಇದು ಅನ್ಈವನ್ ಆಗಿರ್ತದೆ ಸ್ಟೆಪ್ಸ್. ಸೊ ಒಂದೊಂದು ಸ್ಟೆಪ್ಸ್ ಇಡುವಾಗ ನಿಮಗೆ ಕಾಲು ನೋವಾಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನೀವು ಹೈಟಿಗೆ ಹೋಗುವಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಬರ್ತದೆ. ಸೊ ಏಜ್ ಆದವರಿಗೆಲ್ಲ ಸ್ವಲ್ಪ ಹತ್ತಲಿಕ್ಕೆ ಕಷ್ಟ ಆಗ್ಬೋದು. ಅದೇ ನೀವು ಟ್ರೆಕ್ಕಿಂಗ್ ಹೋಗೋರು ಅಥವಾ ಡೈಲಿ ವಾಕ್ ಮಾಡುವವರಾದರೆ ನಿಮಗೆ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಿ ಹತ್ತಲಿಕ್ಕೆ. ಹಾಗೆ ಒಂದು 20 to 25 ಮಿನಿಟ್ಸ್ ನಾವು ಹತ್ತಿಕೊಂಡು ಬಂದ್ವಿ. ಈಗ ಫೈನಲಿ ಇಲ್ಲಿ 40th ಎಂಟ್ರೆನ್ಸ್ ತನಕ ಮುಟ್ಟಿದ್ದೇವೆ. ಚಂಡಿಪುರ ಅವನು ಚೇರ್ ಪತ್ತ ನೋಡಿ ಹಿಂಗೆ ಫೋಲ್ಡಿಂಗ್ ಬರ್ತದೆ ಗೊತ್ತಾನ ಟ್ರೆಕ್ಕಿಂಗ್. ಅವು ಲೈಟ್ ವೆಯ್ಟ್ ಅಲ್ಲ ಎಣಿಸೋದು ನಾನು. ನಮಗಿಲ್ಲಿ ಹೀಗೇನೆ ಹತ್ತಿಕೊಂಡು ಬರಲಿಕ್ಕೇ ಸುಸ್ತಾಗ್ತದೆ. ಹಾಗಾದ್ರೆ ಈ ಫೋರ್ಟನ್ನು ಕಟ್ಟುವಾಗ ಈ ಕಲ್ಲನ್ನೆಲ್ಲ ಎತ್ತಿಕೊಂಡು ಬಂದವರಿಗೆಲ್ಲ ಎಷ್ಟು ಸಾಕಾಗಿರ್ಬೋದು ಅಂತ. ಇದನ್ನು ಕುದುರೆ ಮೇಲೆ ಅಥವಾ ಕತ್ತೆ ಮೇಲೆ ಹೇಗಾದರೂ ಮಾಡಿ ತಂದಿರ್ಬೋದು ಇಲ್ಲಿ ಅಲ್ವಾ. ಒಂಜಿಂದು ಇಂದತ್ಲಾಗ ಚಿಪ್ಪದ ಎದುರ್ಲ ಇಂದತ್ಲಾಗ ಉಂದದ ಅಲ್ಲಿ ಇವರೆಲ್ಲ ಕೂತ್ಕೊಳ್ಳೋದು ಸೈನಿಕರು. ಮುಂಚೆಲ್ಲ ಮುಂಚೆ ಅವ್ರಿಗೆ ಹತ್ತಲಿಕ್ಕೆ ಗೊತ್ತಾಯ್ತಾ. ಫೋಟೋ ತೆಗೆಯುವ ಫೋಟೋ ಇಷ್ಟದ ಮೇಲೆ ಹತ್ತಿ ಬರಲಿಲ್ಲ. ಹೌದು, ಬೆಳಿಗ್ಗೆ 8ರಿಂದ 5 ಗಂಟೆ ತನಕ. ಕೋಟೆ ಒಳಗೆ ಹೊಕ್ಕಿದ ತಕ್ಷಣ ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ಡಿಸೈನ್ ನೋಡ್ಬೋದು. ಇದು ಡಿಸೈನ್ ಅಲ್ಲ ಆ್ಯಕ್ಚುಲಿ, ಇದು ಈ ಕೋಟೆದೇ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ನಿಮಗೆ ರೆಫರೆನ್ಸಿಗೆ ಇಲ್ಲಿ ನಾ ಇಮೇಜ್ ಹಾಕ್ತೇನೆ. ಎಕ್ಸಾಕ್ಟ್ಲಿ ಈ ಕೋಟೆ ಹೇಗೆ ಸ್ಟಾರ್ ಶೇಪಲ್ಲಿ ಉಂಟು ಅದೇ ಥರ ಡಿಸೈನನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಹಾಗೆ ನಾವು ಇಲ್ಲಿ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿಂದ ಕೋಟೆದು ಒಳಗೆ ಹೋಗ್ತೇವೆ. ಡ್ರೋನ್ ಹಿಡ್ಬೋದು, ಶೂಟಿಂಗ್ ಮಾಡ್ಕೊಡಿದ್ದು ಈಗ. ಹಾಂ ಜಪ್ಪರ್ ಪೂರ ಐಟಮ್ ಇದು ಜತ್ತೊಂದಿರ್ತೀನಿ ಇದ್ರ ಮೇಲೆ ಮಲಗ್ತಿದ್ದ ಅವಿತಿಂದ ಆತೀನಿ ಫುಲ್ಲು. ಸ್ವಲ್ಪ ಕುಲೆ ಬರೋಪ್ಪದ
ಅದ ಮುಲ್ಪ ಬುಸ ಇದೆ ನಮ್ದು ಹಾ ಕೆಲವರು ಮುಳ್ಪನ್ ಸತ್ತು ಈ ವಾರ ನಾಗ ಪೂರ ಸೈತಿನಕಲ್ಲ ಇದ್ದೀರಾ ಯಾರಾದ್ರು ಇಂದು ಮುಚ್ಚಿದಿನ ಹೊಟ್ಟೆ ಬಂದು ಓಪನ್ ಒಂಜೆ ಬಂದಿದೆ ಇಂಕುಂಡು ಹತ್ತು ಇಂದು ಹೊಟ್ಟೆ ಬಂದು ಮಲ್ತೀನಿ ನಾನು ಒಕ್ಕಲ್ಲ ಹಾ ಇದು ನಾವು ಆಗ್ಲಿ ಶೂಟ್ ಮಲ್ಪರ್ ಬೋಡತ್ತ ಇನ್ನು ಪೂರ ಜಾರ್ದು ನೆಂಚ ಒಂದು ಏತ್ನ ವರ್ಷದ ನಿಜತ್ತ ಹಾ ಹಾ ಇನ್ನು ಎಂಚ ಕಟ್ತು ಪೇರು ಮಣ್ಣಡ ಇನ್ನು ಪೂರ ಪೀಸ್ಫುಲ್ ಆಗಿದೆ ಇತ್ತಿನ ಮಣ್ಣಲ್ಲ ಇಂಚೋಳ ಮಲ್ತದ ಕುಟ್ಟಿಪ್ಪು ಏತಪ್ಪ ಏತ ದಿನ ಕಲತ್ತಿಪ್ಪುನು ಅಂದ? ಎಲ್ಲ ಮಿಕ್ಸ್ ಮಾಡ್ಪುನು ಬೆಲ್ಲ ಪೂರ ವಾಡುಂತಾರ ಆನ್ ಲೇತ್ ಸ್ಟ್ರಾಂಗ್ ಉಂತೋಡ ಎಂತ ಬಿಡುದು ಹಾ ರಾಜಾದಿರಾಜ ರಾಜ ಮಾತಾಂಡ ಭೀಕರ 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 ಅಲ್ಲ ಬರ್ಪನಿಗೆ ದಾದ ಬಂದ್ಬನು ದಾದ ಅಂಚ ಬಂತು ಒಂಚಿ ಓ ಅಂಜಿ ಒಂಜಿ ಸ್ಟಾರ್ ಮಿತಾಗ ನೋಡೆಂತ ಮುಂಚದಮ್ಮೆ ಹಿಂಗಿಲ್ಲ ಇಲ್ಲ 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 ನೋಡಿ ಒಂದದ ಮೈಂಟೈನೇ ಮಾಡ್ತಾರೆ ಹಾಂ ಬಿರುಕು ಬೈದಂಡಿ ಬಿರುಕು ಬೈದ ಕನ್ಸ್ಟ್ರಕ್ಷನ್ 5 ವರ್ಷ ತಿನ್ಮಲ್ಲ ವಿಷಯ ಈಗಿನ ಕಾಲದಲ್ಲಿ ಮನೆಗಳು 10 ವರ್ಷ 20 ವರ್ಷದಲ್ಲೇ ಬಿದ್ದು ಹೋಗುವಾಗ ಈ ಕೋಟೆಯು 233 ವರ್ಷ ಹಳತ್ತು. ಈ 233 ವರ್ಷ ಏನಾಗದೆ ಅದೇ ತರ ಉಂಟು. ಆದ್ರೆ ಇದನ್ನೀಗ ಯಾರು ಮೇಂಟೈನ್ ಮಾಡದಿದ್ದ ಕಾರಣ ಇದು ಹಾಗೇನೆ ಹಾಳಾಗ್ತಾ ಉಂಟು. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಹುಲ್ಲುಗಳು ಬೆಳೆದಿದೆ, ಹಾಗೇನೆ ಕೆಲವು ಗೋಡೆಗಳು ಸಹ ಜರಿದು ಬಿದ್ದಿದೆ. ಇದನ್ನು ಬಾಗಲಕೋಟೆಯಾಗಿ ಒಂದು ರಿನೋವೇಟ್ ಮಾಡಿ ಮೇಂಟೈನ್ ಮಾಡಬೇಕು ಗೌರ್ಮೆಂಟ್ನವರು. ಇಲ್ಲಿ ನೋಡ್ಬೋದು ನೀವು, ಸ್ವಿಮ್ಮಿಂಗ್ ಪೂಲ್ ತರ ಕಟ್ಟಿದ್ದಾರೆ. ಇದಕ್ಕೆ 4 ಸೈಡಿಂದ ಇಳಿದು ಹೋಗುವ ಹಾಗೆ ಸ್ಟೆಪ್ಸ್ ಮಾಡಿದ್ದಾರೆ. ಒಂದು ಯುನೀಕ್ ತರ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಇಡೀ ಫೋರ್ಟ್ ಅನ್ನೇ. ಮೇಲಿಂದ ನೋಡ್ಲಿಕ್ಕೆ ಸ್ಟಾರ್ಸ್, ನಡುವಲ್ಲಿ ಒಂದು ಪ್ಲಸ್ ಮಾರ್ಕ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್. ಇಡೀ ಫೋರ್ಟ್ ಅನ್ನೇ ಒಂದು ಕ್ರಿಯೇಟಿವ್ ಆಗಿ ಕಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ನಮ್ಮ ಫ್ಯೂಚರಿಗೂ ಪ್ರಿಸರ್ವ್ ಮಾಡಬೇಕು ಈ ಫೋರ್ಟ್ ಅನ್ನು. ಅದು ಟಿಕೆಟ್ ಮಾಡ್ತದೆ 10 ರೂಪಾಯಿ 20 ರೂಪಾಯಿದಿಂದ 10 ಜನ 20-50 ಕೊಟ್ಟರೆ ಬರ್ತಾರೆ. ರಿನೋವೇಟ್ ಮಲ್ತು ಶೋಕ್ ಮಲ್ಪುಡು ಆಮಚಿಪುರದಿರ್ತದೆ. ಸುಮ್ಮನೆ ಅಲ್ಲ ಸಕಲೇಶ್ಪುರವನ್ನು ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತ ಕರೆಯೋದು. ಈಗ ಮಧ್ಯಾಹ್ನ 12 ಗಂಟೆ ಇದೆ. ಇಲ್ಲಿ ನೋಡ್ಬೋದು ನೀವು ಹೇಗೆ ಫಾಗ್ ಉಂಟಂತೇಳಿ. ಇವತ್ತು ಸ್ಯಾಟರ್ಡೆ ಆದ ಕಾರಣ ತುಂಬ ಜನ ಬಂದಿದ್ದಾರೆ. ಅಲ್ಲಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಫೋಟೋ ಸೆಷನ್ ಆಗ್ತದೆ. ಕಲೆಗೆ ಹೋಗ್ತೀವಿ. ಎಲ್ಲ ಪಕ್ಕದಲ್ಲಿ ಉಂಟು. ಓ ಇಲ್ಲೇ ಉಂಟು ಕಲೆಗೆ. ಇಲ್ಲಿ ನೋಡಿ. ಕಾಗೆ ಬರ್ತೇನೆ ಉಂಟು. ಹೌದಾ? ಆಗುತ್ತೆ. ಇಲ್ಲಿ ಹೋಗ್ಬೇಕಾಗಿಲ್ಲ, ನಾನು ಬರ್ತೀನಿ ಮಾಡಿ. ಕಲೆಗೆ ಬಾಯ್ ಬಾಯ್ ಬಾಯ್, ಸಿ ಯು. ನಾನು ಕಲೆಗೆ ಹೋಗ್ತೀನಿ. ನೋಡಿ ಇಲ್ಲಿ ಕಲೆಗೆ ಬಂದ್ರೆ ಇಲ್ಲಿ ಬರ್ತದೆ ನೋಡಿ ಗೈಸ್. ವಾರಿಗೆ ಹೋಗ್ತದಲ್ಲ ಮುಂದೆ ಕಲ್ಲು ಹಿಡ್ಕೊಂಡು ಬನ್ನಿ. ಬರಿತಾ ಕಲ್ಲು ಅಡ್ವೆಂಚರಸ್ ಫುಲ್ ಇನಿ. ಕರೆಕ್ಟ್. ಎಂದಟಾ ಎಂದಿಲ್ಲ ತುಲೆ ಶಾರ್ಪ್ ದಿತ್ತೇವೆ. ಇದರಲ್ಲೆಲ್ಲ ನೀರು ಕುಡಿಲಿಕ್ಕೆ ಅವರಿಗೆ ಐಕ ಸ್ವಿಮ್ಮಿಂಗ್ ಮಲ್ಪರ್ಲ ಮೀಯರೆ ಟೆಕ್ನಾಲಜಿ ಇನ್ವಾಲ್ವ್. ಎಂದಿಲ್ಲ ತುಲೆ ನೀರು ಪೂರ ಇಂಚ ಮಂಡೆ ಎತ್ತಂಡ ಪಕ್ಕದಲ್ಲಿ ಅಂದ ಒಂದು ಲೋಡಿಗೆ ಪೋಪುಂಡು ಸ್ಟೆಪ್ಸ್ ಅರಿಗೇನ ಅದು ಅಲ್ಪ ಇರ್ತತ್ತು ಅಲ್ಪನೇ ಅಂದ್ರೆ ಹಿಂಗೆ ಡೌಟ್.
ದೆಂಗಿನ ಕುಲ್ಲಕ್ಕೆ ಏತು ಜನ ಕೇರ್ತೀರಾ? ಹಾ ಇನ್ನೊಮ್ಮ ಬರ್ತೇನೆ ಸಾದಿ. ಇಲ್ಲಿಂದ ಬರುವಾಗ ಇಲ್ಲಿಂದ ಶೂಟ್ ಮಾಡೋದು. ನೀವಿಲ್ಲಿ ನೋಡ್ಬೋದು ಕೋಟೆಯ ಮೇಲ್ಬದಿ ಅಲ್ಲಿ ಸ್ಲಾಟ್ಸ್ ಇಟ್ಟಿದ್ದಾರೆ. ಇದು ಸೆಲ್ಫಿ ಪಾಯಿಂಟಿಗೆ ಅಂತೇಳಿ ಇಟ್ಟದಲ್ಲ, ಇದು ಮುಂಚಿನ ಕಾಲದಲ್ಲಿ ಪಿರಂಗಿ ಅಂತ ಹೇಳಿದ್ರೆ ಕ್ಯಾನನ್ ಅನ್ನು ಇಟ್ಟು ಫೈರ್ ಮಾಡ್ಲಿಕ್ಕೆ ಅಂತೇಳಿ ಮಾಡಿಸಿದ್ದದು. ಹಾಗೆ ನಾವು ಇಡೀ ಫೋರ್ಟ್ ಅನ್ನು ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಂದ ನಮ್ಮ ಮನೆ ಕಡೆಗೆ ಹೊರಟ್ವಿ. ಓವರಾಲ್ ಆಗಿ ಹೇಳ್ಬೇಕಾದ್ರೆ ವರ್ತ್ ವಿಸಿಟಿಂಗ್ ಅಂತ ಹೇಳ್ಬೋದು. ಹಾಗಾಗಿ ನೀವು ಸಹ ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಸೈಡ್ ಹೋಗ್ತಾ ಇದ್ದರೆ ಒಮ್ಮೆ ಇಲ್ಲಿ ಸಕಲೇಶಪುರದ ಹತ್ರನಲ್ಲಿ ಇದು ಹೈವೇ ಹತ್ರವೇ ಇರುವುದು. 1 to 2 hours ಅಲ್ಲಿ ನಿಮಗೆ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಗ್ತದೆ. ಹಾಗೆ ಇಲ್ಲಿಗೆ ನಮ್ಮ ವಿಡಿಯೋನು ಎಂಡ್ ಮಾಡ್ತಾ ಇದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನಿಸ್ತೀನಿ. ಸೊ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಸಪೋರ್ಟ್. ಸಾಧ್ಯವಾದರೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಲ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.